ಹಾಯ್ ಗೆಳೆಯರೇ, ಅನಂತು ಬಿಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ಒಂದು ಕ್ಲಾಸಲ್ಲಿ ನಾವು ಜೂನ್ 11ರಿಂದ 16ರವರೆಗಿನ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ MCQ ಪ್ರಶ್ನೆಗಳನ್ನ ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಬನ್ನಿ ಗೆಳೆಯರೇ, ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ಪ್ರಶ್ನೆ: ವಿಶ್ವ ಸಾಗರಗಳ ದಿನ 2024ರ ಥೀಮ್ ಏನು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಹೊಸ ಆಳವನ್ನ ಜಾಗೃತಿಗೊಳಿಸಿ ಎಂಬುದು ಈ ವರ್ಷದ ಥೀಮ್ ಆಗಿರ್ತದೆ. ಹೌದಾ? ಇನ್ನ ವಿಶ್ವ ಸಾಗರ ದಿನ 2024 ಅಂದು ಜೂನ್ 8ರಂದು ಇದನ್ನು ಆಚರಿಸಲಾಯಿತು. ಈ ಸಾಗರಗಳ ಪ್ರಾಮುಖ್ಯತೆ ಮತ್ತು ಅವುಗಳ ಸಂರಕ್ಷಣೆಯ ಬಗ್ಗೆ ಜಾಗೃತಿಯನ್ನ ಮೂಡಿಸುವ ಗುರಿಯನ್ನ ಇದು ಹೊಂದಿರುವಂತದ್ದು. ಹೌದಾ? ವಿಶ್ವ ಸಾಗರ ದಿನವನ್ನು ಯಾವುದನ್ನ ಆಚರಣೆ ಮಾಡ್ತಾರೆ ಅಂದ್ರೆ ಜೂನ್ 8ರಂದು ಇದನ್ನು ಆಚರಣೆ ಮಾಡಲಾಗ್ತದ. ಹೊಸ ಆಳವನ್ನ ಜಾಗೃತಿಗೊಳಿಸಿ ಎಂಬುದು ಈ ವರ್ಷದ ಥೀಮ್ ಆಗಿರ್ತದ. ವಿಷಯವು ಸಮುದ್ರದ ಪರಿಸರದ ಮೇಲೆ ಮಾನವ ಚಟುವಟಿಕೆಯ ಪ್ರಭಾವದ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ಸುಸ್ಥಿರ ಸಾಗರ ನಿರ್ವಹಣೆಯನ್ನು ಉತ್ತೇಜಿಸುತ್ತದೆ. ವಿಶ್ವದಾದ್ಯಂತ ಈ ಕಾರ್ಯಕ್ರಮ ಮತ್ತು ಪ್ರಚಾರಗಳು ಈ ಕಾರಣವನ್ನು ಬೆಂಬಲಿಸುತ್ತವೆ. ಇನ್ನು ಯುನೈಟೆಡ್ ನೇಷನ್ಸ್ ತನ್ನ ನ್ಯೂಯಾರ್ಕ್ ಪ್ರಧಾನ ಕಚೇರಿಯಲ್ಲಿ ಮುಖ್ಯ ಆಚರಣೆಯನ್ನು ಆಯೋಜಿಸಲಾಗಿರುತ್ತದೆ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ CSC SPV 10,000 FPOಗಳನ್ನು CSCಗಳಾಗಿ ಪರಿವರ್ತಿಸಲು ಯಾವ ಸಚಿವಾಲಯದೊಂದಿಗೆ MOUಗೆ ಸಹಿಯನ್ನು ಹಾಕಿರುವಂತದ್ದು ಅಂತ ಪ್ರಶ್ನೆ ಕೇಳಿದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಕೃಷಿ ಸಚಿವಾಲಯವು ಸರಿಯಾದ ಉತ್ತರ. 10,000 FPOಗಳನ್ನು ಸಾಮಾನ್ಯ ಸೇವಾ ಕೇಂದ್ರಗಳಾಗಿ ಪರಿವರ್ತಿಸಲು CSC SPV ಮತ್ತು ಕೃಷಿ ಸಚಿವಾಲಯದ ನಡುವೆ MOUಗೆ ಸಹಿ ಹಾಕಲಾಗಿರುವಂತದ್ದು. ಈ ಉಪಕ್ರಮವು ಡಿಜಿಟಲ್ ಸೇವಾ ಪೋರ್ಟಲ್ ಮೂಲಕ ವಿವಿಧ ನಾಗರಿಕ ಕೇಂದ್ರಿತ ಸೇವೆಗಳನ್ನು ನೀಡಲು FPOಗಳನ್ನು ಸಕ್ರಿಯಗೊಳಿಸುವ ಮೂಲಕ ಗ್ರಾಮೀಣ ಅಭಿವೃದ್ಧಿ ಮತ್ತು ಡಿಜಿಟಲ್ ಸಬಲೀಕರಣವನ್ನು ಹೆಚ್ಚಿಸುವ ಗುರಿಯನ್ನ ಇದು ಹೊಂದಿರುವಂತದ್ದು. ಇನ್ನ 2020ರಲ್ಲಿ ಪ್ರಾರಂಭಿಸಲಾದ ಯೋಜನೆಯ ಭಾಗವಾಗಿರುವ ಈ ಕ್ರಮವು ರೈತರಿಗೆ ತರಬೇತಿ, ಉದ್ಯೋಗವನ್ನು ಹೆಚ್ಚಿಸುವುದು ಮತ್ತು ಸುಸ್ಥಿರ ಆದಾಯವನ್ನು ಬೆಂಬಲಿಸುತ್ತದೆ. ಹೌದಾ? ಇನ್ನ ಮುಂದಿನ ಪ್ರಶ್ನೆ: ಇತ್ತೀಚೆಗೆ ನಿಧನರಾದಂತಹ AJT ಜಾನ್ಸಿಂಗ್ ರವರು ಯಾವ ಕ್ಷೇತ್ರಕ್ಕೆ ಸೇರಿದವರು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ವನ್ಯಜೀವಿ ಸಂರಕ್ಷಕ. ಪ್ರತಿಷ್ಠಿತ ಭಾರತೀಯ ವನ್ಯಜೀವಿ ಸಂರಕ್ಷಕ ಮತ್ತು ಜೀವಶಾಸ್ತ್ರಜ್ಞ AJT ಜಾನ್ಸಿಂಗ್ ರವರು ಜೂನ್ 7, 2024ರಂದು ಬೆಂಗಳೂರಿನಲ್ಲಿ ತಮ್ಮ 78ನೇ ವಯಸ್ಸಿನಲ್ಲಿ ಇವರು ನಿಧನರಾಗಿರ್ತಾರೆ. ತಮಿಳುನಾಡಿನ ಪಶ್ಚಿಮ ಘಟ್ಟಗಳಲ್ಲಿ ಜನಿಸಿದ ಅವರು ಜಿಮ್ ಕಾರ್ಬೆಟ್ ರವರ ಕಥೆಗಳಿಂದ ಪ್ರಭಾವಿತ ಆಗಿರ್ತಾರೆ. ಜಾನ್ಸಿಂಗ್ ರವರು ಭಾರತೀಯ ವನ್ಯಜೀವಿ ಸಂಸ್ಥೆಗೆ ಸೇರಿದವರು ಮತ್ತು ಹುಲಿ ಸಂರಕ್ಷಣೆ ಮತ್ತು ವಿವಿಧ ಸಂಸ್ಥೆಗಳಲ್ಲಿ ಪ್ರಮುಖ ಪಾತ್ರವನ್ನು ಇವರು ವಹಿಸಿದ್ದಾರೆ. ಅವರ ಸಂಶೋಧನೆಯು ವೈವಿಧ್ಯಮಯ ಜಾತಿಗಳ ಮೇಲೆ ಕೇಂದ್ರೀಕರಿಸಿದೆ ಮತ್ತು ಅವರು ವನ್ಯಜೀವಿ ಸಂರಕ್ಷಣೆಯ ಕುರಿತು 70ಕ್ಕೂ ಹೆಚ್ಚು ವೈಜ್ಞಾನಿಕ ಪತ್ರಿಕೆಗಳು ಮತ್ತು 80 ಜನಪ್ರಿಯ ಲೇಖನಗಳನ್ನು ಬರೆದಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಜರ್ಮನಿಯ ಮ್ಯೂನಿಚ್ನಲ್ಲಿ ನಡೆದಂತಹ ISSF ವಿಶ್ವಕಪ್ 2024ರಲ್ಲಿ ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಸರ್ಬೋಜತ್ ಸಿಂಗ್ ರವರು ಮೇ 31ರಿಂದ ಜೂನ್ 8ರವರೆಗೆ 2024ರವರೆಗೆ ಜರ್ಮನಿಯ ಮ್ಯೂನಿಚ್ನಲ್ಲಿ ನಡೆದಂತಹ ISSF ವಿಶ್ವಕಪ್ನಲ್ಲಿ ಭಾರತದ ಮೊದಲ ಪದಕವನ್ನು ಗೆದ್ದರು. ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ಈ ಇವೆಂಟ್ನಲ್ಲಿ ಇವರು ಚಿನ್ನವನ್ನು ಗೆಲ್ಲಲು 242.7 ಅಂಕಗಳನ್ನು ಗಳಿಸಿದ್ದಾರೆ. ಚೀನಾದ ಸುವೈ ಹಂಗ್ಬು ಬೆಳ್ಳಿ ಮತ್ತು ಜರ್ಮನಿಯ ರಾಬಿನ್ ವಾಲ್ಟರ್ ಕಂಚನ್ನು ಪಡೆದರು. ಮಹಿಳೆಯರ 50 ಮೀಟರ್ ರೈಫಲ್ ಸ್ಪರ್ಧೆಯಲ್ಲಿ ಸಿಪ್ಟ್ ಕೌರ ಸಂಬ್ರಾ ಅವರು ಕಂಚನ್ನು ಪಡೆದರು. ಭಾರತ 2 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದೆ. ಇನ್ನ ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಮೊಂಗ್ಲಾ ಬಂದರು ಯಾವ ದೇಶದಲ್ಲಿ ಇದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಬಾಂಗ್ಲಾದೇಶ ಸರಿಯಾದ ಉತ್ತರ. ಭಾರತವು ಬಾಂಗ್ಲಾದೇಶದಲ್ಲಿ ಮೊಂಗ್ಲಾ ಬಂದರನ್ನ ನಿರ್ವಹಿಸುವ ಗುರಿಯನ್ನು ಹೊಂದಿದೆ ಮತ್ತು ಚೀನಾದ ಪ್ರಾದೇಶಿಕ ಪ್ರಭಾವವನ್ನು ಎದುರಿಸಲು ಹೊಸ ಟರ್ಮಿನಲ್ ಅನ್ನ ನಿರ್ಮಿಸುತ್ತದೆ. ಬಾಂಗ್ಲಾದೇಶದ 2ನೇ ಅತಿ ದೊಡ್ಡ ಬಂದರು
ಮೊಂಗ್ಲಾ ಸುಂದರ್ಬನ್ ಅರಣ್ಯದಿಂದ ರಕ್ಷಿಸಲ್ಪಟ್ಟ ಬಂಗಾಳ ಕೊಲ್ಲಿಯಿಂದ 62 ಕಿಲೋಮೀಟರ್ ದೂರದಲ್ಲಿದೆ. ಮೊಂಗ್ಲಾದಲ್ಲಿ ಭಾರತದ ಆಸಕ್ತಿಯು ಅಸ್ಸಾಂ ಮತ್ತು ತ್ರಿಪುರಾದಂತಹ ಈಶಾನ್ಯ ರಾಜ್ಯಗಳಿಗೆ ಪ್ರವೇಶವನ್ನು ಸುಧಾರಿಸುತ್ತದೆ ಮತ್ತು ಸಾರಿಗೆ ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ಇಂಡಿಯಾ ಪೋರ್ಟ್ಸ್ ಗ್ಲೋಬಲ್ ಲಿಮಿಟೆಡ್ ಸಾರಿಗೆಗಾಗಿ 2015ರ MOUವನ್ನು ಅನುಸರಿಸಿ ಆಸಕ್ತಿಯನ್ನು ವ್ಯಕ್ತಪಡಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡ್ಯೂಟಿ ಡ್ರಾಬ್ಯಾಕ್ ಸ್ಕೀಮ್ನ ಪ್ರಾಥಮಿಕ ಉದ್ದೇಶ ಏನು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ರಫ್ತು ಮಾಡಿದ ಸರಕುಗಳಲ್ಲಿ ಬಳಸುವ ವಸ್ತುಗಳ ಮೇಲಿನ ಕಸ್ಟಮ್ಸ್ ಮತ್ತು ಕೇಂದ್ರೀಯ ಅಬಕಾರಿ ಸುಂಕಗಳ ಘಟನೆಗಳನ್ನು ರಿಯಾಯಿತಿಯಾಗಿ ಮಾಡುವುದು. ಸೆಂಟ್ರಲ್ ಬೋರ್ಡ್ ಆಫ್ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಈಗ ಸ್ವಯಂಚಾಲಿತವಾಗಿ ಸುಂಕದ ಕೊರತೆಯ ಪಾವತಿಗಳನ್ನು ರಫ್ತುದಾರರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡುತ್ತದೆ. ಈ WTO ಕಂಪ್ಲೈಂಟ್ ಸ್ಕೀಮ್ ಕಸ್ಟಮ್ಸ್ ಆಕ್ಟ್ 1962ರ ಅಡಿಯಲ್ಲಿ ರಫ್ತುಗಳಲ್ಲಿ ಬಳಸುವ, ಆಮದು ಮಾಡಿಕೊಳ್ಳುವ ಮತ್ತು ಎಕ್ಸೆಸ್ ಮಾಡಬಹುದಾದ ವಸ್ತುಗಳ ಮೇಲಿನ ಕಸ್ಟಮ್ಸ್ ಮತ್ತು ಸೆಂಟ್ರಲ್ ಎಕ್ಸೈಸ್ ಸುಂಕಗಳನ್ನು ರಿಯಾಯಿತಿಯಾಗಿ ಮಾಡುತ್ತದೆ. ಇದು ರಫ್ತುಗಳನ್ನು ಸುಣ್ಣ ರೇಟೆಡ್ ಎಂದು ಖಚಿತಪಡಿಸಿಕೊಳ್ಳುವ ಮೂಲಕ ಉತ್ತೇಜಿಸುತ್ತದೆ. ನಿರ್ದಿಷ್ಟ ತೆರಿಗೆ ಹೊರೆಗಳಿಂದ ರಫ್ತುದಾರರನ್ನು ನಿವಾರಿಸುವಂಥದ್ದು. ಅರ್ಹತೆಯು ಆಮದು ಮಾಡಿದ, ಬಳಸಿದ ಅಥವಾ ಆಮದು ಮಾಡಿದ ಅಥವಾ ಸ್ಥಳೀಯ ವಸ್ತುಗಳಿಂದ ತಯಾರಿಸಿದ ಸರಕುಗಳನ್ನು ಇದು ಒಳಗೊಂಡಿರುವಂಥದ್ದು. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಸುಹೆಲ್ವಾ ವನ್ಯಜೀವಿ ಅಭಯಾರಣ್ಯವು ಇತ್ತೀಚೆಗೆ ಸುದ್ದಿಯಲ್ಲಿ ಇರುವಂಥದ್ದು. ಹೌದಾ? ಇದು ಯಾವ ರಾಜ್ಯದಲ್ಲಿ ಇದೆ ಅಂತ ಪ್ರಶ್ನೆ ಕೇಳಿದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಉತ್ತರ ಪ್ರದೇಶ ಸರಿಯಾದಂತ ಉತ್ತರ. ಸುಹೆಲ್ವಾ ವನ್ಯಜೀವಿ ಅಭಯಾರಣ್ಯದಲ್ಲಿ SWS ಹುಲಿ ಇರುವಿಕೆಯ ಪುರಾವೆಯಿಂದಾಗಿ ಉತ್ತರ ಪ್ರದೇಶದಲ್ಲಿ ಹೊಸ ಹುಲಿ ಮೀಸಲು ಸ್ಥಾಪಿಸಲಾಗುವುದು. ಶ್ರಾವಸ್ತಿ, ಬಲರಾಂಪುರ್ ಮತ್ತು ಗೊಂಡಾ ಜಿಲ್ಲೆಗಳಲ್ಲಿ ನೆಲೆಗೊಂಡಿರುವಂತಹ SWS ಇಂಡೋ ನೇಪಾಳ ಗಡಿಯಲ್ಲಿ 452 ಚದುರ ಕಿಲೋಮೀಟರ್ 1988ರಲ್ಲಿ ಸ್ಥಾಪಿತವಾದ ಇದು ಪತನಶೀಲ ಮತ್ತು ಅರೆ ನಿತ್ಯ ಹರಿದ್ವರ್ಣ ಕಾಡುಗಳ ಮಿಶ್ರಣವನ್ನು ಹೊಂದಿರುವಂಥದ್ದು. ಹೌದಾ? SWS ಹುಲಿಗಳು, ಚಿರತೆಗಳು ಮತ್ತು ವಿವಿಧ ಪಕ್ಷಿ ಪ್ರಭೇದಗಳನ್ನು ಒಳಗೊಂಡಂತೆ ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿಗಳನ್ನು ಆಯೋಜಿಸುತ್ತದೆ ಮತ್ತು ಇದು ಬಬರ್ ತಾರಾಯಿ ಪರಿಸರ ವ್ಯವಸ್ಥೆಯ ಒಂದು ಭಾಗವಾಗಿರುವಂಥದ್ದು. ಹೌದಾ? ಇದು ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಪಾರದರ್ಶಕ ಸಮುದ್ರ ಸೌತೆಕಾಯಿಗಳು ಮತ್ತು ಗುಲಾಬಿ ಸಮುದ್ರದ ಹಂದಿಗಳಂತಹ ಆಕರ್ಷಕ ಪ್ರಾಣಿಗಳ ಇತ್ತೀಚಿನ ಆವಿಷ್ಕಾರದೊಂದಿಗೆ ಯಾವ ರೀತಿಯ ಪರಿಸರ ವ್ಯವಸ್ಥೆಯು ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಪ್ರಪಾತ ಬಯಲು ಸರಿಯಾದ ಉತ್ತರ. ಪೆಸಿಫಿಕ್ ಮಹಾಸಾಗರದ ಅಬಿಸಲ್ ಬಯಲು ಪ್ರದೇಶಕ್ಕೆ ಇತ್ತೀಚಿನ ಆಳವಾದಂತಹ ಸಮುದ್ರದ ದಂಡಯಾತ್ರೆಯ ಸಮಯದಲ್ಲಿ ಪಾರದರ್ಶಕ ಸಮುದ್ರ ಸೌತೆಕಾಯಿಗಳು, ಗುಲಾಬಿ ಸಮುದ್ರದ ಹಂದಿಗಳು ಮತ್ತು ಬೌಲ್ ಆಕಾರದ ಸ್ಪಂಜ್ಗಳನ್ನು ಇಲ್ಲಿ ಕಂಡುಹಿಡಿಯಲಾಯಿತು. ಅಬಿಸಲ್ ಬಯಲುಗಳು ಮತ್ತು ಸಮತಟ್ಟಾದ ಸಾಗರ ತಳದ ಪ್ರದೇಶಗಳಾಗಿವೆ. ಸಾಮಾನ್ಯವಾಗಿ ಭೂಖಂಡದ ಏರಿಕೆಗಳ ತಳದಲ್ಲಿ, ಹೆಚ್ಚಾಗಿ ಅಟ್ಲಾಂಟಿಕ್ ಸಾಗರದಲ್ಲಿ ಇವು ಕಂಡುಬರುತ್ತವೆ. ಅವು ಭೂಮಿಯ ಸಾಗರ ತಳದ 40% ಆವರಿಸಿರುವಂಥದ್ದು. 6500 ಅಡಿಗಳಿಗಿಂತ ಹೆಚ್ಚು ಆಳದಲ್ಲಿ ಸಂಭವಿಸುತ್ತವೆ ಮತ್ತು ವಿವಿಧ ಕೆಸರುಗಳಿಂದ ಆವೃತವಾದಂತಹ ಬಸಾಲ್ಟ್ನಿಂದ ಕೂಡಿವೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಪೂರ್ವ ಏಷ್ಯಾ ಶೃಂಗಸಭೆ ಮತ್ತು ಏಷ್ಯನ್ ಪ್ರಾದೇಶಿಕ ವೇದಿಕೆಯ ಹಿರಿಯ ಅಧಿಕಾರಿಗಳ ಸಭೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ವಿಯೆಂಟಿಯಾನ್, ಲಾವೋನ ವಿಯೆಂಟಿಯಾನ್ ಸರಿಯಾದ ಉತ್ತರ. ಇದರ ಕಾರ್ಯದರ್ಶಿ ಪೂರ್ವ ಜೈದೀಪ್ ಮಜುಮ್ದಾರ್ ಅವರು ಜೂನ್ 7 ಮತ್ತು 8, 2024ರಂದು ವಿಯೆಂಟಿಯಾನ್ ಲಾವೋಫಿಡಿಯಾರ್ನಲ್ಲಿ ಪೂರ್ವ ಏಷ್ಯಾ ಶೃಂಗಸಭೆ ಮತ್ತು ಏಷ್ಯನ್ ಪ್ರಾದೇಶಿಕ ವೇದಿಕೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದರು. ಹೌದಾ? ಇಲ್ಲಿ ಚರ್ಚಿಸಿದಂಥ ಪ್ರಮುಖ ವಿಷಯಗಳು ಯಾವಂದ್ರೆ, ಇಂಡೋ ಪೆಸಿಫಿಕ್ ಶಾಂತಿಯನ್ನು ಒಳಗೊಂಡು
ಕಡಲ್ ಭದ್ರತೆ ಮತ್ತು ಪ್ರಾದೇಶಿಕ ಸಂಘರ್ಷಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಯಿತು. ಹೌದಾ. ಮಜುಮ್ದಾರ್ ಸ್ಥಿರತೆಯನ್ನ ಉತ್ತೇಜಿಸುವಲ್ಲಿ EASನ ಪಾತ್ರವನ್ನ ಒತ್ತಿ ಹೇಳಿರುವಂತದ್ದು ಮತ್ತು ಭಾರತದ ಕಡಲ್ ಭದ್ರತಾ ಉಪಕ್ರಮಗಳನ್ನು ತೋರಿಸಿದರು. ಅವರು ಹಲವಾರು ದೇಶಗಳ ಸಹವರ್ತಿಗಳೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದರು. ಪ್ರಾದೇಶಿಕ ಸಹಕಾರ ಮತ್ತು ಹಂಚಿಕೊಂಡ ದೃಷ್ಟಿಕೋನಗಳನ್ನು ಚರ್ಚಿಸಿದರು. ಹೌದಾ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಜಿಗುಟಾದ ಹಣದುಬ್ಬರ ಎಂದರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಸರಬರಾಜು ಮತ್ತು ಬೇಡಿಕೆಯಲ್ಲಿನ ಬದಲಾವಣೆಗಳಿಗೆ ಬೆಲೆಗಳು ತ್ವರಿತವಾಗಿ ಸರಿಹೊಂದಿಸದ ವಿದ್ಯಮಾನ ಎಂದರ್ಥ. ಹೌದಾ. ತನ್ನ ಇತ್ತೀಚಿನ ವಿಮರ್ಶೆಯಲ್ಲಿ RBI ಸತತ 8ನೇ ಬಾರಿಗೆ ರೆಪೋ ದರವನ್ನು ಬದಲಾಗದೆ ಉಳಿಸಿಕೊಂಡಿದೆ. ಈ ಜಿಗುಟಾದ ಹಣದುಬ್ಬರದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿರುವಂಥದ್ದು. ಜಿಗುಟಾದ ಹಣದುಬ್ಬರವು ಬೆಲೆಗಳನ್ನು ವಿವರಿಸುತ್ತದೆ. ಅದು ಪೂರೈಕೆ ಮತ್ತು ಬೇಡಿಕೆಯ ಬದಲಾವಣೆಗಳಿಗೆ ತ್ವರಿತವಾಗಿ ಸರಿಹೊಂದಿಸುವುದಿಲ್ಲ. ಇದು ನಿರಂತರ ಹಣದುಬ್ಬರಕ್ಕೆ ಕಾರಣವಾಗುತ್ತದೆ. ಏರುತ್ತಿರುವಂತಹ ವೇತನಗಳು ಮತ್ತು ಗ್ರಾಹಕರ ಬೆಲೆಗಳ ಅಂಶಗಳು ಈ ವಿದ್ಯಮಾನವನ್ನು ಪ್ರೇರೇಪಿಸುತ್ತವೆ. ನೀತಿಯನ್ನ ಬಿಗಿಗೊಳಿಸುವುದನ್ನು ಮತ್ತು ಅದನ್ನ ಪರಿಹರಿಸಲು ಬಡ್ಡಿ ದರಗಳನ್ನು ಹೆಚ್ಚಿಸುವುದನ್ನು ಪರಿಗಣಿಸಲು ವಿತ್ತೀಯ ಅಧಿಕಾರಿಗಳನ್ನು ಪ್ರೇರೇಪಿಸುತ್ತದೆ. ಹೌದಾ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತೀಯ ನೌಕಾಪಡೆಯ ಮೊದಲ ಮಹಿಳಾ ಹೆಲಿಕಾಪ್ಟರ್ ಪೈಲಟ್ ಯಾರು ಅಂತ ಪ್ರಶ್ನೆ ಕೇಳಿದಾರ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಅನಾಮಿಕಾ ಬಿ ರಾಜೀವ್ ರವರು ಸರಿಯಾದ ಉತ್ತರ. ಸಬ್ ಲೆಫ್ಟಿನೆಂಟ್ ಅನಾಮಿಕಾ ಬಿ ರಾಜೀವ್ ರವರು ಅರಣ್ಯಕೋನಂನ INS ರಾಜಾಲಿಯಲ್ಲಿ ಹೆಲಿಕಾಪ್ಟರ್ ಅನ್ನ ಹಾರಾಟ ಮಾಡಿದಂತಹ ಭಾರತೀಯ ನೌಕಾಪಡೆಯಲ್ಲಿ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಅನಾಮಿಕಾ ಬಿ ರಾಜೀವ್ ರವರು 102ನೇ ಹೆಲಿಕಾಪ್ಟರ್ ಪರಿವರ್ತನೆ ಕೋರ್ಸ್ ಪಾಸಿಂಗ್ ಔಟ್ ಪರೇಡ್ ನಲ್ಲಿ ಈ ಮೇಲುಗಲ್ಲನ್ನ ಇವರು ಸಾಧಿಸಿದರು. ವೈಸ್ ಅಡ್ಮಿರಲ್ ರಾಜೇಶ್ ಪೆಂದಾರ್ಕರ್ ಅವರು 21 ಅಧಿಕಾರಿಗಳಿಗೆ ಗೋಲ್ಡನ್ ವಿಂಗ್ಸ್ ಪ್ರಶಸ್ತಿಯನ್ನು ನೀಡಿದರು. ಇದು ಜೂನ್ 7ರಂದು 4ನೇ ಮೂಲ ಹೆಲಿಕಾಪ್ಟರ್ ಪರಿವರ್ತನೆ ಕೋರ್ಸ್ನಂತಹ 1ನೇ ಕೋರ್ಸ್ನ ಹಂತ 1ರ ತರಬೇತಿಯನ್ನು ಇವರು ಮುಕ್ತಾಯಗೊಳಿಸಿದರು. ಹೌದಾ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಪ್ರೇಮ್ ಸಿಂಗ್ ತಮಾಂಗ್ ಯಾವ ಹಿಮಾಲಯ ರಾಜ್ಯದ ಮುಖ್ಯಮಂತ್ರಿಯಾದರು ಅಂತ ಪ್ರಶ್ನೆ ಕೇಳಿದಾರ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಸಿಕ್ಕಿಂ ಸರಿಯಾದಂತ ಉತ್ತರ. ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾದ ಪ್ರೇಮ್ ಸಿಂಗ್ ತಮಾಂಗ್ ಜೂನ್ 10ರಂದು ಸಿಕ್ಕಿಂನ ಮುಖ್ಯಮಂತ್ರಿಯಾಗಿ 2ನೇ ಅವಧಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. 56 ವರ್ಷ ವಯಸ್ಸಿನವರಾದ ಇವರು ನೇಪಾಳಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಪಾಲ್ಜೋರ್ ಕ್ರೀಡಾಂಗಣದಲ್ಲಿ ಗವರ್ನರ್ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ಇದನ್ನು ಬೋಧಿಸಿದರು. ಗ್ಯಾಂಗ್ಟಾಕ್ ನಲ್ಲಿ ಸಾವಿರಾರು ಬೆಂಬಲಿಗರು ಭಾಗವಹಿಸಿದ್ದು ಪಟಾಕಿ ನಿಷೇಧದ ನಡುವೆಯೂ ಸಂಭ್ರಮ ಸಡಗರ. ಸೋನಂ ಲಾಮಾ ಮತ್ತು ಅರುಣ್ ಕುಮಾರ್ ಉಪ್ರೀತಿ ಸೇರಿದಂತೆ 11 ಇತರ ಸಚಿವರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಅಪರೂಪದ 4 ಕೊಂಬಿನ ಹುಲ್ಲೆಯು ಮಧ್ಯಪ್ರದೇಶದ ಯಾವ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ವೀರಮ್ಗನ್ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶ. ಚೌಸಿಂಗ್ ಎಂದು ಕರೆಯಲ್ಪಡುವ ಅಪರೂಪದ 4 ಕೊಂಬಿನ ಹುಲ್ಲೆ ಈ ಹಿಂದೆ ನೌರ್ ದೇಹಿ ಅಭಯಾರಣ್ಯವಾಗಿದ್ದಂತಹ ವೀರಾಂಗನ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡಿರುವಂತದ್ದು. ಏಷ್ಯಾದ ಅತ್ಯಂತ ಚಿಕ್ಕ ಹುಲ್ಲೆ ಟೆಟ್ರಾಸೆರಸ್ ಕ್ವಾಡ್ರಿಕಾರ್ನಿಸ್ ಭಾರತ ಮತ್ತು ನೇಪಾಳಕ್ಕೆ ಸ್ಥಳೀಯವಾಗಿರುವಂತದ್ದು. ಈ ಹುಲ್ಲೆಗಳು ವನಪತನಶೀಲ ಕಾಡುಗಳು ಮತ್ತು ಗಮನಾರ್ಹವಾದಂತಹ ಹುಲ್ಲು ಅಥವಾ ಗಿಡಗಂಟಿಗಳ ಹೊದಿಕೆಯೊಂದಿಗೆ ಗುಡ್ಡುಗಾಡು ಪ್ರದೇಶಗಳಲ್ಲಿ ವಾಸಿಸುತ್ತವೆ. 4 ಕೊಂಬುಗಳಿಂದ ಇದು ಗುರುತಿಸಲ್ಪಟ್ಟಿದ್ದು ಇದನ್ನ IUCN ಕೆಂಪು ಪಟ್ಟಿಯಲ್ಲಿ ಈ ಜಾತಿಗಳನ್ನ ದುರ್ಬಲ ಎಂದು ಪಟ್ಟಿ ಮಾಡಲಾಗಿರುವಂತದ್ದು. ಹೌದಾ. ಇನ್ನು ಮುಂದಿನ ಪ್ರಶ್ನೆ, ಯಾವ ದೇಶವು ಇತ್ತೀಚೆಗೆ ತನ್ನ ಹೊಸ ಡೀಪ್ ಸ್ಟ್ಯಾಂಡ್ ಆಫ್ ದೀರ್ಘ ಶ್ರೇಣಿಯ ವಾಯು ಉಡಾವಣೆಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಏರ್ ಲೋರಾ ಅನ್ನು ಅನಾವರಣಗೊಳಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಇಸ್ರೇಲ್ ಸರಿಯಾದಂತ ಉತ್ತರ. ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಏರ್ ಲೋರಾವನ್ನ ಅನಾವರಣಗೊಳಿಸಿರುವಂತದ್ದು. ಇದು ಲೋರಾ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ವಾಯು ಉಡಾವಣಾ ರೂಪಾಂತರವಾಗಿದೆ. ಹೆಚ್ಚಿನ ಮೌಲ್ಯದ ಗುರಿಗಳನ್ನು ಹೊಡೆಯಲು ವಿನ್ಯಾಸಗೊಳಿಸಲಾಗಿದೆ. ಇದು ಸುಧಾರಿತ ನ್ಯಾವಿಗೇಷನ್, ಆಂಟಿ ಜಾಮಿಂಗ್ ಸಾಮರ್ಥ್ಯಗಳನ್ನು ಹೊಂದಿದೆ ಮತ್ತು ತೀವ್ರ ಪರಿಸ್ಥಿತಿಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಏರ್
ಲೋರಾ ದೃಢವಾದ ಸಿಡಿತಲೆ ಹೆಚ್ಚಿನ ಮಿಷನ್ ಯಶಸ್ಸಿನ ದರವನ್ನು ಹೊಂದಿದೆ ಮತ್ತು ವಿವಿಧ ವಾಯುಗಾಮಿ ಪ್ಲಾಟ್ಫಾರ್ಮ್ಗಳಲ್ಲಿ ಸಂಯೋಜಿಸಬಹುದು. ಇದರ ಶಬ್ದಾತೀತ ವೇಗ ಮತ್ತು 90 ಡಿಗ್ರಿ ದಾಳಿಯ ಕೋನವು ಉತ್ತಮವಾಗಿ ರಕ್ಷಿತ ಗುರಿಗಳ ವಿರುದ್ಧ ಅದರ ಪರಿಣಾಮಕಾರಿತ್ವವನ್ನು ಹೆಚ್ಚಿಸುವಂತದ್ದಾಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, MICDK ವಾಟರ್ ಚಾಲೆಂಜ್ 4.0 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿದೆ. ಇದು ಯಾವ ಸಂಸ್ಥೆಯ ಒಂದು ಉಪಕ್ರಮವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ನೀತಿ ಆಯೋಗ ಸರಿಯಾದಂತ ಉತ್ತರ. ನೀತಿ ಆಯೋಗದ ಅಡಿಯಲ್ಲಿ ಅಟಲ್ ಇನ್ನೋವೇಷನ್ ಮಿಷನ್ 2 ಉಪಕ್ರಮಗಳನ್ನು ಪ್ರಾರಂಭಿಸಿರುವಂತದ್ದು. MICDK ವಾಟರ್ ಚಾಲೆಂಜ್ 4.0 ಮತ್ತು ಇನ್ನೋವೇಷನ್ಸ್ ಫಾರ್ ಯು ಹ್ಯಾಂಡ್ಬುಕ್ನ 5ನೇ ಆವೃತ್ತಿ. ವಾಟರ್ ಚಾಲೆಂಜ್ ಇನ್ನೋವೇಷನ್ ಸೆಂಟರ್ ಡೆನ್ಮಾರ್ಕ್ನ ಸಹಯೋಗದೊಂದಿಗೆ ನವೀನ ಪರಿಹಾರಗಳ ಮೂಲಕ ನೀರಿನ ಸಮಸ್ಯೆಗಳನ್ನು ಪರಿಹರಿಸುವ ಗುರಿಯನ್ನು ಇದು ಹೊಂದಿದೆ. ಇದರಲ್ಲಿ ಭಾಗವಹಿಸುವವರು ಯಾರಂದ್ರೆ ಜಾಗತಿಕ ನೆಕ್ಸ್ಟ್ ಜನರೇಷನ್ ಡಿಜಿಟಲ್ ಆಕ್ಷನ್ ಪ್ರೋಗ್ರಾಮಿಗೆ ಸೇರುತ್ತಾರೆ ಮತ್ತು ಕೋಪನ್ ಹ್ಯಾಗ್ನಲ್ಲಿ ಡಿಜಿಟಲ್ ಟೆಕ್ ಶೃಂಗಸಭೆಯಲ್ಲಿ ತಮ್ಮ ಕೆಲಸವನ್ನು ಪ್ರದರ್ಶಿಸುತ್ತಾರೆ. ಸುಸ್ಥಿರತೆ ಮತ್ತು ಡಿಜಿಟಲ್ ಪರಿಹಾರಗಳ ಮೇಲೆ ಕೇಂದ್ರೀಕರಿಸುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಚಂದ್ರಬಾಬು ನಾಯ್ಡು ಅವರು ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಆಂಧ್ರ ಪ್ರದೇಶ ಸರಿಯಾದಂತ ಉತ್ತರ. TDPಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಎನ್ ಚಂದ್ರಬಾಬು ನಾಯ್ಡು ಅವರವರು ಜೂನ್ 12ರಂದು ರಾಜ್ಯಪಾಲ ಎಸ್ ಅಬ್ದುಲ್ ನಜೀರ್ ಅವರಿಂದ 2ನೇ ಬಾರಿಗೆ ಉಳಿಕೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ವಿಜಯವಾಡ ಸಮೀಪದ ಕೇಸರ್ಪಲ್ಲಿಯಲ್ಲಿ ಸಮಾರಂಭ ನಡೆದಿದ್ದು, ಇದು ನಾಯ್ಡು ಅವರ 4 ದಶಕಗಳ ರಾಜಕೀಯ ಜೀವನದಲ್ಲಿ ಮುಖ್ಯಮಂತ್ರಿಯಾಗಿ 4ನೇ ಅವಧಿಯನ್ನ ಗುರುತಿಸುತ್ತದೆ. ಸಂಯೋಜಿತ ಆಂಧ್ರ ಪ್ರದೇಶದಲ್ಲಿ 2 ಬಾರಿ ಮತ್ತು ಈಗ ಉಳಿದ ಆಂಧ್ರ ಪ್ರದೇಶದಲ್ಲಿ 2 ಬಾರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ವಿಮಾನ ಅಪಘಾತದಲ್ಲಿ ನಿಧನರಾದಂತಹ ಸೌಲೋಸ್ ಕ್ಲಾಸ್ ಚಿಲಿಮಾ ಅವರು ಯಾವ ದೇಶದ ಉಪಾಧ್ಯಕ್ಷರಾಗಿದ್ದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಮಲಾವಿ ಸರಿಯಾದಂತ ಉತ್ತರ. ಮಲಾವಿ ಉಪಾಧ್ಯಕ್ಷ ಸೌಲೋಸ್ ಕ್ಲಾಸ್ ಚಿಲಿಮಾ ಅವರು ಮತ್ತು ಇತರ 9 ಮಂದಿ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಮಿಲಿಟರಿ ವಿಮಾನವು ಲಿಲೋಂಗೈನಿಂದ ಹೊರಟಿದ್ದು, ಆದರೆ ಕಳಪೆ ಗೋಚರತೆ ಕಾರಣದಿಂದಾಗಿ ಮುಜುಜ್ನಲ್ಲಿ ಇಳಿಯಲು ಸಾಧ್ಯವಾಗಲಿಲ್ಲ ಮತ್ತು ಮರಳಿ ಆದೇಶಿಸಿದ ನಂತರ ಸಂಪರ್ಕವನ್ನು ಕಳೆದುಕೊಂಡಿತು. ಚಿಕಂಗ್ವಾ ಅರಣ್ಯದಲ್ಲಿ ಯಾವುದೇ ಬದುಕುಳಿದವರಿಲ್ಲದೆ ಅವಶೇಷಗಳು ಪತ್ತೆಯಾಗಿವೆ ಎಂದು ಅಧ್ಯಕ್ಷ ಲಾಜರಸ್ ಚೆಕ್ವೇರಾ ಖಚಿತಪಡಿಸಿದ್ದಾರೆ. ಒಮ್ಮೆ ಸಂಭಾವ್ಯ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿದ್ದ ಚಿಲಿಮಾ ಅವರನ್ನ ಕಳೆದ ತಿಂಗಳು ನಾಟಿ ಆರೋಪಗಳಿಂದ ಮುಕ್ತಗೊಳಿಸಲಾಯಿತು. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿ ಇದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಮಧ್ಯಪ್ರದೇಶ ಸರಿಯಾದ ಉತ್ತರ. ಮಧ್ಯಪ್ರದೇಶ ಸರ್ಕಾರವು ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯವನ್ನ ಹೊಸ ಚಿರತೆಯ ಆವಾಸ ಸ್ಥಾನವಾಗಲು ಸಿದ್ಧಪಡಿಸಿದೆ. ಕೆನ್ಯಾ ಮತ್ತು ದಕ್ಷಿಣ ಆಫ್ರಿಕಾದ ತಂಡಗಳು ಸೈಟ್ ಅನ್ನ ನಿರ್ಣಯಿಸಿದವು ಮತ್ತು ಬೇಟೆಯ ಪ್ರಾಣಿಗಳನ್ನ ಇತರ ಹುಲಿ ಮೀಸಲು ಪ್ರದೇಶಗಳಿಂದ ಸ್ಥಳಾಂತರಿಸಲಾಯಿತು. 2022ರಲ್ಲಿ ಕೊನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ 8 ನಮೀಬಿಯಾದ ಚಿರತೆಗಳನ್ನು ಬಿಡುಗಡೆ ಮಾಡಲಾಯಿತು. ನಂತರ 2023ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಇನ್ನೂ 12 ಚಿರತೆಗಳನ್ನು ಬಿಡುಗಡೆ ಮಾಡಲಾಯಿತು. ಮುಖ್ಯಮಂತ್ರಿಗಳು ಘೇಂಡಾಮೃಗಗಳು ಮತ್ತು ಇತರ ಅಪರೂಪದ ಪ್ರಾಣಿಗಳನ್ನು ರಾಜ್ಯಕ್ಕೆ ಪರಿಚಯಿಸುವ ಅಧ್ಯಯನಕ್ಕೆ ನಿರ್ದೇಶಿಸಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಜಪಾನ್ ಇಂಡಿಯಾ ಮ್ಯಾರಿಟೈಮ್ ಎಕ್ಸರ್ಸೈಸ್ 2024 ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಯೋಕೋಸುವಾಕ್, ಜಪಾನಿನ ಯೋಕೋಸುವಾಕ್. 8ನೇ ಜಪಾನ್ ಇಂಡಿಯಾ ಮ್ಯಾರಿಟೈಮ್ ವ್ಯಾಯಾಮ ಜಪಾನ್ನ ಯೋಕೋಸುವಾದಲ್ಲಿ ಪ್ರಾರಂಭವಾಯಿತು. ಜಪಾನ್ ಮ್ಯಾರಿಟೈಮ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ನ ಇದನ್ನು ಆಯೋಜಿಸಿದ್ದು, ಇದು ಭಾರತೀಯ ನೌಕಾಪಡೆಯ INS ಶಿವಾಲಿಕ್ ಮತ್ತು JMSDFನ JSUಗಿ ಒಳಗೊಂಡಿದೆ. ಈ ವ್ಯಾಯಾಮವು ಬಂದರು ಮತ್ತು ಸಮುದ್ರ ಹಂತಗಳನ್ನು ಒಳಗೊಂಡಿದೆ. ನೌಕಾ ಸಂವಹನ ಮತ್ತು ಯುದ್ಧದ ಕೌಶಲ್ಯಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸಲು ಮತ್ತು ಜಪಾನ್ ಮತ್ತು ಭಾರತದ ನಡುವಿನ ರಕ್ಷಣಾ ಸಂಬಂಧಗಳನ್ನು ಬಲಪಡಿಸುವ ಗುರಿಯನ್ನು ಇದು ಹೊಂದಿರುವಂಥದ್ದು. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ
ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಯಾವ ವರ್ಷವನ್ನ ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಂತಾರಾಷ್ಟ್ರೀಯ ವರ್ಷ ಎಂದು ಘೋಷಿಸಿತು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ 2025 ಸರಿಯಾದ ಉತ್ತರ. ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯು 2025 ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಂತಾರಾಷ್ಟ್ರೀಯ ವರ್ಷವೆಂದು ಘೋಷಿಸಿದೆ. ಜೂನ್ 7, 2024 ಮಾಡಲಾದ ಈ ನಿರ್ಧಾರವು ಸಾರ್ವಜನಿಕ ಜಾಗೃತಿಯನ್ನು ಮೂಡಿಸಲು, ಯುವಕರ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸಲು ಮತ್ತು ಕ್ವಾಂಟಮ್ ವಿಜ್ಞಾನದ ಅಪ್ಲಿಕೇಶನ್ಗಳನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದ್ದು, ಈ ವರ್ಷವು ವರ್ನರ್ ಹೈಸೆನ್ಬರ್ಗ್ನ ಅಡಿಪಾಯದ ಕ್ವಾಂಟಮ್ ಮೆಕ್ಯಾನಿಕ್ಸ್ ಪೇಪರ್ನ ಶತಮಾನೋತ್ಸವವನ್ನು ಸೂಚಿಸುತ್ತದೆ. ಹೌದಾ? ಹೆಚ್ಚುವರಿಯಾಗಿ 2025 ಸಹಕಾರಿ ಸಂಸ್ಥೆಗಳು ಶಾಂತಿ ಮತ್ತು ನಂಬಿಕೆ ಮತ್ತು ಹಿಮನದಿಗಳ ಸಂರಕ್ಷಣೆಗಾಗಿ ಗೊತ್ತುಪಡಿಸಲಾಗಿದೆ. ಆದರೆ 2024 ಇದನ್ನು ಗಂಟೆಗಳನ್ನು ಆಚರಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಪೇಮಾ ಖಂಡು ಇತ್ತೀಚೆಗೆ ಯಾವ ಈಶಾನ್ಯ ರಾಜ್ಯದ ಮುಖ್ಯಮಂತ್ರಿಯಾದರು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಅರುಣಾಚಲ ಪ್ರದೇಶ ಸರಿಯಾದ ಉತ್ತರ. ಮುಖ್ಯಮಂತ್ರಿ ಪೇಮಾ ಖಂಡೂರವರು ಜೂನ್ 13, 2024 ಇಟಾನಗರದಲ್ಲಿರುವಂತಹ ಡಿ.ಕೆ. ರಾಜ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಸತತ 3ನೇ ಅವಧಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಭಾರತೀಯ ಜನತಾ ಪಕ್ಷದ ಚುನಾವಣಾ ಪ್ರಣಾಳಿಕೆಯು ಮುಂದಿನ 5 ವರ್ಷಗಳ ಕಾಲ ಅರುಣಾಚಲ ಪ್ರದೇಶದ ಹೊಸ ಸರ್ಕಾರಕ್ಕೆ ಮಾರ್ಗದರ್ಶನ ನೀಡಲಿದೆ ಎಂದು ಅವರು ಘೋಷಿಸಿದರು. ಹೆಚ್ಚುವರಿಯಾಗಿ ಅವರ ಅಧಿಕಾರ ಅವಧಿಯ ಮೊದಲ 100 ದಿನಗಳಲ್ಲಿ ಅಭಿವೃದ್ಧಿ ಮಾರ್ಗಸೂಚಿಯನ್ನು ರೂಪಿಸಲು ಅವರ ಮಂತ್ರಿ ಮಂಡಳಿಯು ಸಭೆಯನ್ನು ಸೇರುತ್ತದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, 2025 ಪುರುಷರ ಜೂನಿಯರ್ ಹಾಕಿ ವಿಶ್ವಕಪ್ ಅನ್ನ ಯಾವ ದೇಶವು ಆಯೋಜಿಸುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಭಾರತ ಸರಿಯಾದ ಉತ್ತರ. ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ಡಿಸೆಂಬರ್ 2025 24 ತಂಡಗಳನ್ನು ಒಳಗೊಂಡ ಚೊಚ್ಚಲ FIH ಹಾಕಿ ಪುರುಷರ ಜೂನಿಯರ್ ವಿಶ್ವಕಪ್ ಅನ್ನು ಆಯೋಜಿಸಲು ಭಾರತವನ್ನು ಆಯ್ಕೆ ಮಾಡಿದೆ. ಈ ನಿರ್ಧಾರವು ಹಾಕಿಯಲ್ಲಿ ಅವಕಾಶಗಳನ್ನು ವಿಸ್ತರಿಸಲು ಮತ್ತು ವೈವಿಧ್ಯತೆಯನ್ನು ಹೆಚ್ಚಿಸಲು FIHನ ಕಾರ್ಯತಂತ್ರದೊಂದಿಗೆ ಹೊಂದಾಣಿಕೆಯಾಗುತ್ತದೆ. FIH ಅಧ್ಯಕ್ಷ ತೈಯಬ್ ಇಕ್ರಮ್ ಮತ್ತು ಹಾಕಿ ಇಂಡಿಯಾ ಅಧ್ಯಕ್ಷ ಡಾಕ್ಟರ್ ದಿಲೀಪ್ ಟಿರ್ಕಿ ಅವರು ಇವೆಂಟ್ನ ಮಹತ್ವ ಮತ್ತು ಜಾಗತಿಕ ಹಾಕಿ ಪ್ರತಿಭೆಯನ್ನ ಪೋಷಿಸುವ ಭಾರತದ ಬದ್ಧತೆಯನ್ನ ಹೇಳಿದರು. ಭಾರತವು ಈ ಹಿಂದೆ 3 ಬಾರಿ ಪಂದ್ಯಾವಳಿಯನ್ನ ಆಯೋಜಿಸಿದೆ. ಇದು 2 ಬಾರಿಯನ್ನ ಗೆದ್ದಿದ್ದು ವಿಶೇಷವಾಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಸಂಸ್ಥೆಯು ಗ್ಲೋಬಲ್ ಎಕನಾಮಿಕ್ಸ್ ಪ್ರಾಸ್ಪೆಕ್ಟ್ಸ್ ವರದಿಯನ್ನ ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ವಿಶ್ವ ಬ್ಯಾಂಕ್ ಸರಿಯಾದ ಉತ್ತರ. ವಿಶ್ವ ಬ್ಯಾಂಕ್ನ ಜೂನ್ 2024 ಜಾಗತಿಕ ಆರ್ಥಿಕ ನಿರೀಕ್ಷೆಗಳ ವರದಿಯು 2024-25 ಭಾರತದ GDP ಬೆಳವಣಿಗೆ ಮುನ್ಸೂಚನೆಯನ್ನು ಜನವರಿಯಲ್ಲಿ 6.4ರಿಂದ 6.6ರವರೆಗೆ ಪರಿಷ್ಕರಿಸಿದೆ. 2024-25 ಭಾರತವು ವೇಗವಾಗಿ ಬೆಳೆಯುತ್ತಿರುವಂತಹ ಪ್ರಮುಖ ಆರ್ಥಿಕತೆಯಾಗಿ ಉಳಿಯುತ್ತದೆ ಎಂದು ಅಂದಾಜಿಸಲಾಗಿದೆ. 2025-26 ಮುನ್ಸೂಚನೆ ಏನು ಹೇಳ್ತಾ ಇದೆ ಅಂದ್ರೆ 6.5ರಿಂದ 6.7ಕ್ಕೆ ಏರಿತು. NSO ಪ್ರಕಾರ 2023-24 ಭಾರತದ ಆರ್ಥಿಕತೆಯು 8.2ರಷ್ಟು ಬೆಳೆದಿತ್ತು. ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ 2024-25 ಮುನ್ಸೂಚನೆಯನ್ನು 7.2ಕ್ಕೆ ಏರಿಸಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸೇನಾ ಸಿಬ್ಬಂದಿಯ ಮುಂದಿನ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಉಪೇಂದ್ರ ದ್ವಿವೇದಿ ಸರಿಯಾದ ಉತ್ತರ. ಜನರಲ್ ಮನೋಜ್ ಸಿ ಪಾಂಡೆರವರು ಉತ್ತರಾಧಿಕಾರಿಯಾಗಿ ಲೆಫ್ಟಿನೆಂಟ್ ಜನರಲ್ ಉಪೇಂದ್ರ ದ್ವಿವೇದಿ ಅವರನ್ನ ಸೇನಾ ಮುಖ್ಯಸ್ಥರಾಗಿ ನೇಮಿಸಲಾಗಿದೆ. ಜುಲೈ 1, 1964 ಜನಿಸಿದ ಇವರು 1984 ಪದಾತಿ ದಳಕ್ಕೆ ಜಮ್ಮು ಮತ್ತು ಕಾಶ್ಮೀರ ರೈಫಲ್ಸ್ಗೆ ಸೇರಿದರು. ಸುಮಾರು 40 ವರ್ಷಗಳ ಸೇವೆಯೊಂದಿಗೆ ಅವರು ಡೈರೆಕ್ಟರ್ ಜನರಲ್ ಇನ್ಫ್ಯಾಂಟ್ರಿ ಮತ್ತು GOC ಇನ್ ಸಿ ನಾರ್ದರ್ನ್ ಕಮಾಂಡ್ನಂತಹ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಪ್ರತಿಷ್ಠಿತ ಸಂಸ್ಥೆಗಳ ಹಳೆಯ ವಿದ್ಯಾರ್ಥಿ, ಅವರು ಅನೇಕ ಉನ್ನತ ಪದವಿಗಳನ್ನು ಹೊಂದಿದ್ದಾರೆ ಮತ್ತು ಹಲವಾರು ಮಿಲಿಟರಿ ಗೌರವಗಳನ್ನು ಪಡೆದಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಉತ್ತೇಜಿಸಲು ಯಾವ ರಾಜ್ಯವು ಇತ್ತೀಚೆಗೆ
ಮುಖ್ಯಮಂತ್ರಿ ನಿಜುತ್ ಮೊಯಿನಾ ಯೋಜನೆಯನ್ನ ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಆಸಾಂ ಸರಿಯಾದಂತ ಉತ್ತರ. ಹೆಣ್ಣು ಮಕ್ಕಳ ಶಿಕ್ಷಣವನ್ನ ಉತ್ತೇಜಿಸಲು ಮತ್ತು ಬಾಲ್ಯ ವಿವಾಹವನ್ನ ಕೊನೆಗೊಳಿಸಲು ಆಸಾಂ ಸರ್ಕಾರವು ಜೂನ್ 2024ರಲ್ಲಿ ಮುಖ್ಯಮಂತ್ರಿ ನಿಜುತ್ ಮೊಯಿನಾ ಯೋಜನೆಯನ್ನ ಪ್ರಾರಂಭಿಸಿತು. ರಾಜ್ಯ ಕ್ಯಾಬಿನೆಟ್ ಅನುಮೋದಿಸಿದ ಈ ಯೋಜನೆಯು ಸುಮಾರು 10 ಲಕ್ಷ ವಿದ್ಯಾರ್ಥಿನಿಯರಿಗೆ ಹಣಕಾಸಿನ ನೆರವು ನೀಡುತ್ತದೆ. ಹೈಯರ್ ಸೆಕೆಂಡರಿ ಶಿಕ್ಷಣದಲ್ಲಿರುವ ಹುಡುಗಿಯರ ಮಾಸಿಕ ವೇತನ ಎಷ್ಟಂದ್ರೆ 1000 ರೂಪಾಯಿ, ಪದವಿ ಕೋರ್ಸ್ಗಳಲ್ಲಿರುವವರಿಗೆ 1200 ಮತ್ತು ಸ್ನಾತಕೋತ್ತರ ಅಥವಾ BEd ಕಾರ್ಯಕ್ರಮಗಳಲ್ಲಿರುವವರಿಗೆ 2500 ರೂಪಾಯಿಯನ್ನ ಪಡೆಯುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಜೋಸಿಮಠ್ ಪ್ರದೇಶವು ಯಾವ ರಾಜ್ಯದಲ್ಲಿ ಇದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಉತ್ತರಾಖಂಡ ಸರಿಯಾದಂತ ಉತ್ತರ. ಚಮೋಲಿಯಲ್ಲಿರುವಂತಹ ಜೋಸಿಮಠ್ ತಹಸಿಲ್ ಅನ್ನ ಜ್ಯೋತಿರ್ಮಠ ಎಂದು ಮರುನಾಮಕರಣ ಮಾಡಲು ಮತ್ತು ನೈನಿತಾಲ್ನ ಕುಸಿಯಾಕೋಟ್ನಲ್ಲಿ ತಹಸಿಲ್ ಅನ್ನ ಪರಗಣ ಶ್ರೀ ಕಂಚಿ ಧಾಮ್ ತಹಸಿಲ್ ಎಂದು ಮರುನಾಮಕರಣ ಮಾಡಲು ಕೇಂದ್ರವು ಅನುಮೋದನೆಯನ್ನು ನೀಡಿರುವಂತದ್ದು. ಈ ಬದಲಾವಣೆಯ ಉತ್ತರಾಖಂಡದಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೆಚ್ಚಿಸುತ್ತದೆ. ಜೋಸಿಮಠವು 2023ರಲ್ಲಿ ಭೂಕುಸಿತದ ಸಮಸ್ಯೆಗಳನ್ನ ಎದುರಿಸಿದರೆ ಯೋಸಿಯಾಕೋಟೋಲಿ ನೀಮ್ ಕರೋಲಿ ಬಾಬಾರವರ ಆಶ್ರಮಕ್ಕೆ ಹೆಸರುವಾಗಿರುವಂತದ್ದು. ಜ್ಯೋತಿರ್ಮಠ ಪುರಾತನ ಹೆಸರು ಅದ್ವೈತ ವೇದಾಂತಕ್ಕಾಗಿ ಆದಿ ಶಂಕರಾಚಾರ್ಯರ 8ನೇ ಶತಮಾನದ ಮಠಗಳ ಸ್ಥಾಪನೆಗೆ ಸಂಬಂಧಿಸಿರುವಂತದ್ದು. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಹೊಸ ಕ್ರಿಮಿನಲ್ ಕಾನೂನುಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಲು NCRB ಇತ್ತೀಚೆಗೆ ಬಿಡುಗಡೆ ಮಾಡಿದಂತಹ ಮೊಬೈಲ್ ಅಪ್ಲಿಕೇಶನ್ ಹೆಸರೇನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಕ್ರಿಮಿನಲ್ ಕಾನೂನುಗಳ NCRB ಸಂಕಲನ. NCRB ಹೊಸ ಕ್ರಿಮಿನಲ್ ಕಾನೂನುಗಳ ಕುರಿತು ಸಮಗ್ರ ಮಾಹಿತಿಯನ್ನು ಒದಗಿಸಲು NCRB ಸಂಕಲನ್ ಆಫ್ ಕ್ರಿಮಿನಲ್ ಲಾಸ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದೆ. ಇದು ಮುಂದಿನ ತಿಂಗಳಿನಿಂದ ಜಾರಿಗೆ ಬರಲಿದೆ. ಅಪ್ಲಿಕೇಶನ್ ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಮತ್ತು ಭಾರತೀಯ ಸಾಕ್ಷಿ ಅಧಿನಿಯಮವನ್ನು ಸಂಕಲಿಸುತ್ತದೆ. ಅಧ್ಯಾಯ ಮತ್ತು ವಿಭಾಗ ಸೂಚ್ಯಂಕ, ಹಳೆಯ ಹೊಸ ಕಾನೂನು ಹೋಲಿಕೆ ಚಾರ್ಟ್ಗಳು, ಆಫ್ಲೈನ್ ಕಾರ್ಯನಿರ್ವಹಣೆಯಂಥ ವೈಶಿಷ್ಟ್ಯಗಳೊಂದಿಗೆ ಗೂಗಲ್ ಪೇ ಮತ್ತು ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ಇದು ಸಾರ್ವಜನಿಕರಿಗೆ, ನ್ಯಾಯಾಲಯದ ಅಧಿಕಾರಿಗಳು, ವಕೀಲರು, ಕಾನೂನು ವಿದ್ಯಾರ್ಥಿಗಳು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಡ್ರೋನುಗಳು, ಕ್ಷಿಪಣಿಗಳು ಮತ್ತು ಸೈಬರ್ ತಂತ್ರಜ್ಞಾನಗಳಲ್ಲಿ ಸಹಕರಿಸಲು ಇತ್ತೀಚೆಗೆ ಯಾವ ಏರೋಸ್ಪೇಸ್ ಕಂಪನಿಯು UAE ಎಡ್ಜ್ ಗ್ರೂಪ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಅದಾನಿ ಡಿಫೆನ್ಸ್ ಸರಿಯಾದ ಉತ್ತರ. ಅದಾನಿ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಪ್ರಮುಖ ಸುಧಾರಿತ ತಂತ್ರಜ್ಞಾನ ಮತ್ತು ರಕ್ಷಣಾ ಕಂಪನಿಯಾದಂತಹ UAE ಮೂಲದ ಎಡ್ಜ್ ಗ್ರೂಪ್ನೊಂದಿಗೆ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಪಾಲುದಾರಿಕೆಯು ಜಾಗತಿಕವಾಗಿ ಸಮಗ್ರ ರಕ್ಷಣಾ ಮತ್ತು ಏರೋಸ್ಪೇಸ್ ಪರಿಹಾರಗಳನ್ನು ನೀಡಲು ಎರಡು ಕಂಪನಿಗಳ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಸಹಯೋಗವು ಕ್ಷಿಪಣಿಗಳು, ಶಸ್ತ್ರಾಸ್ತ್ರಗಳು, ಮಾನವರಹಿತ ವ್ಯವಸ್ಥೆಗಳು, ಕೌಂಟರ್ ಡ್ರೋನ್ ತಂತ್ರಜ್ಞಾನಗಳು, ಎಲೆಕ್ಟ್ರಾನಿಕ್ ವಾರ್ಫೇರ್ ಮತ್ತು ಸೈಬರ್ ತಂತ್ರಜ್ಞಾನಗಳಂತಹ ಪ್ರದೇಶಗಳಲ್ಲಿ ಜಂಟಿ ಪ್ರಯತ್ನಗಳನ್ನು ಮೌಲ್ಯಮಾಪನ ಮಾಡುತ್ತದೆ. ಅವುಗಳ ಉತ್ಪನ್ನ ಕೊಡುಗೆಗಳು ಮತ್ತು ಮಾರುಕಟ್ಟೆ ವ್ಯಾಪ್ತಿಯನ್ನು ಹೆಚ್ಚಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಂತಹ ನಾಗಾಸ್ತ್ರ-1 ಎಂದರೇನು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾನ್ ಪೋರ್ಟಬಲ್ ಆತ್ಮಹತ್ಯಾ ಡ್ರೋನ್ಗಳು. ಭಾರತೀಯ ಸೇನೆಯ ನಾಗಾಸ್ತ್ರ-1 ಅನ್ನು ಸ್ವೀಕರಿಸಿದ್ದು, ಇದು ಲಾಂಚ್ ಪ್ಯಾಡ್ಗಳು, ಶತ್ರು ಶಿಬಿರಗಳು ಮತ್ತು ನುಸುಳುಕೋರರನ್ನು ಸುರಕ್ಷಿತವಾಗಿ ಗುರಿಯಾಗಿಸಲು ವಿನ್ಯಾಸಗೊಳಿಸಲಾದ ಅನನ್ಯ ಮಾನವ ಪೋರ್ಟಬಲ್ ಆತ್ಮಹತ್ಯಾ ಡ್ರೋನ್ ಆಗಿದೆ. ಎಮರ್ಜೆನ್ಸಿ ಪ್ರಿಕ್ಯೂರ್ಮೆಂಟ್ ಪವರ್ ಅಡಿಯಲ್ಲಿ ಸೈನ್ಯವು ಸೋಲಾರ್ ಇಂಡಸ್ಟ್ರೀಸ್ನ ಎಕನಾಮಿಕ್ಸ್ ಎಕ್ಸ್ಪ್ಲೋಸಿವ್ ಲಿಮಿಟೆಡ್ನಿಂದ 480 ಲೋಟರ್ ಯುದ್ಧ ಸಾಮಗ್ರಿಗಳನ್ನು ಆರ್ಡರ್ ಮಾಡಿರುವಂಥದ್ದು. ಯಶಸ್ವಿ ಪೂರ್ವ ವಿತರಣಾ ತಪಾಸಣೆ ನಂತರ ರಕ್ಷಣಾ ಮೂಲಗಳ ಪ್ರಕಾರ 120 ಯೂನಿಟ್ಗಳನ್ನು ಸೇನಾ ಯುದ್ಧ ಸಾಮಗ್ರಿ ಡಿಪೋಗೆ ತಲುಪಿಸಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಮಣ್ಣಿನ ಆರೋಗ್ಯವನ್ನ ಸುಧಾರಿಸಲು ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಮನ್ನುಯಿರ್ ಕಾಫಮ್ ಯೋಜನೆಯನ್ನ ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ತಮಿಳುನಾಡು.
ತಮಿಳುನಾಡಿನ ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ರವರು 206 ಕೋಟಿ ರೂಪಾಯಿ ಬಜೆಟ್ನೊಂದಿಗೆ ರಾಜ್ಯದಲ್ಲಿ ಸುಸ್ಥಿರ ಕೃಷಿಯನ್ನು ಉತ್ತೇಜಿಸಲು ಮುನ್ನುಯಿರ್ ಕಾತು ಮುನ್ನುಯಿರ್ ಕಾಪಂ ಯೋಜನೆಯನ್ನ ಪ್ರಾರಂಭಿಸಿದರು. ಹಸಿರು ಗೊಬ್ಬರ ವಿಧಾನಗಳನ್ನು ಬಳಸಿಕೊಂಡು ಮಣ್ಣಿನ ಆರೋಗ್ಯವನ್ನ ಸುಧಾರಿಸುವುದು ಪ್ರಮುಖ ಇದರ ಗಮನವಾಗಿದ್ದು, ಇನ್ನು 20 ಕೋಟಿ ರೂಪಾಯಿ ಪ್ರಾರಂಭಿಕ ನಿಧಿಯು 2024 ಮತ್ತು 25ರಿಂದ 2 ಲಕ್ಷ ಎಕರೆಗಳಲ್ಲಿ ಹಸಿರು ಗೊಬ್ಬರಗಳ ಬೀಜಗಳ ವಿತರಣೆಯನ್ನು ಬೆಂಬಲಿಸುತ್ತದೆ. ಇದು 2 ಲಕ್ಷ ರೈತರಿಗೆ ನೇರವಾಗಿ ಪ್ರಯೋಜನವನ್ನ ನೀಡುವಂತ ಯೋಜನೆ ಆಗಿರುವಂತದ್ದು. ಇದು ತಮಿಳುನಾಡಿನಲ್ಲಿ ಜಾರಿಗೆ ಬರ್ತದೆ. ಹೌದಾ? ಇನ್ನ ಈ ಕ್ಲಾಸ್ ಯಾರಿಗಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.